ಜರ್ಮನಿಯಲ್ಲಿ ನ್ಯೂರೆಂಬರ್ಗ್ ಅನ್ನೋ ಜಾಗದಲ್ಲಿ ಒಂದು ಕುಟುಂಬ, ಡ್ಯೂರರ್ ಕುಟುಂಬ ಅಂತ ಕರೀತಾಯಿದ್ರು. ಆ ಗಂಡ ಹೆಂಡತಿಗೆ 18 ಜನ ಮಕ್ಕಳು. ಬಡತನ, ಹೇಗೋ ನಡಿಬೇಕು, ಮಕ್ಕಳು ಊಟ ಹೇಗಬೇಕು, ಶಾಲೆ ಕಲಿಯೋದು ಹೇಗೆ, ದೊಡ್ಡ ಗೊಂದಲ. ಇಬ್ಬರು ಮಕ್ಕಳು ಕಲಾವಿದರಾಗಬೇಕು ಅಂತ ಅಪೇಕ್ಷೆ ಪಟ್ಟರು. ಗೊತ್ತಾಯಿತು ಇಲ್ಲಿದ್ದರೆ ಆಗೋಲ್ಲ, ನಾನು ಕಲಿಯೋಕ್ಕಾಗೋಲ್ಲ ಅಂಥೇಳಿ ಇಬ್ಬರು ಮನೆ ಬಿಟ್ಟು ಓಡಿದರು. ಅವ್ರು ಒಂದೇ ಆಸೆ, ಮ್ಯೂನಿಕ್ ಸ್ಕೂಲ್ ಅಂತಿದೆ, ಆರ್ಟ್ ಸ್ಕೂಲ್, ಕಲಾಶಾಲೆ ಅದು, ಅಲ್ಲಿಗೆ ಹೋಗ್ಬಿಟ್ಟು ನಾವು ಕಲಾವಿದರಾಗ್ಬೋದು ಅಂತಿಬ್ಬರು ಹೋದರು. ಅಲ್ಲಿಗೆ ಹೋದ್ಮೇಲೆ ನೋಡ್ತಾರೆ, ಹೌದು ಕಲಿಬೋದು, ಆ ಫೀಸ್ ಕಟ್ಟೋದು ಹೇಗೆ, ಇರೋ ವ್ಯವಸ್ಥೆ ಹೇಗೆ, ದುಡ್ಡು ಹೇಗೆ ವಿಚಾರ ಮಾಡಿದರು. ಇಬ್ಬರಲ್ಲಿ ಒಬ್ಬ ಹುಡುಗ ಕಲಿಯೋಕ್ಕೆ ಹೋಗ್ತಾನೆ, ಇನ್ನೊಬ್ಬ ಕೆಲಸ ಮಾಡ್ತಾನೆ, ಅವಾಗ ಸಹಾಯ ಮಾಡ್ತಾನೆ. ಯಾರು ಹೋಗಬೇಕು? ನಾಣ್ಯ ತೂರಿದರು. ಅದರ ಪ್ರಕಾರ ಒಬ್ಬ ಹುಡುಗ ಆಲ್ಬ್ರೆಕ್ಟ್ ಡ್ಯೂರರ್ ಅನ್ನೋನು ಶಾಲೆಗೆ ಹೋದ. ಅವನ ಅಣ್ಣ ತಮ್ಮನಿಗೆ ಸಹಾಯ ಮಾಡಬೇಕಲ್ಲ, ಇಬ್ಬರು ಬದುಕಬೇಕಲ್ಲ, ರಸ್ತೆ ಪಕ್ಕ ಕಲ್ಲು ಹೊಡೆಯೋ ಕೆಲಸ, ರಸ್ತೆ ಮಾಡೋ ಕೆಲಸ ಇದೆಲ್ಲ ಮಾಡ್ತಾಯಿದ್ದ. 3 ವರ್ಷದಲ್ಲಿ ಆಲ್ಬ್ರೆಕ್ಟ್ ಡ್ಯೂರರ್ ಬಹುದೊಡ್ಡ ಕಲಾವಿದ ಅಂತ ಹೆಸರಾದ. ಅವನ ಪೇಂಟಿಂಗ್ ಎಲ್ಲ ಮಾರಾಟ ಆಗೋಕ್ಕೆ ಶುರು ಆಯಿತು. ಅವನ ಅಣ್ಣನಿಗೆ ಹೇಳಿದ, ಅಣ್ಣ ಈ 3 ವರ್ಷ ನಾನು ಸಹಾಯ ಮಾಡಿ ಬದುಕಿಸ್ಕೊಂಡಿದ್ಯಾ ನೀನು, ಈಗ ನಾನೇನು ಸಹಾಯ ಮಾಡ್ತೀನಿ, ನೀನು ಹೋಗು, ಹೇಗೂ ನನ್ನ ಪೇಂಟಿಂಗ್ ಮಾರೋದು ದುಡ್ಡು ಬರ್ತದೆ, ಇಬ್ಬರು ಆರಾಮಾಗಿರ್ಬೋದು ಅಂದ. ಅಣ್ಣ ಅಳೋಕ್ಕೆ ಶುರು ಮಾಡಿದ, ಕೈ ತೋರಿಸ್ದ, ತಮ್ಮ ನನ್ನ ಕೆಲಸ ಇಲ್ಲಪ್ಪ, ಈಗ ಕಲಾವಿದ ಆಗೋಕ್ಕೆ ಸಾಧ್ಯ ಇಲ್ಲ ನಾನು, ಯಾಕಂದರೆ ನನ್ನ ಕೈ ಕಲ್ಲು ಹೊಡೆದು ಎಷ್ಟು ಸಲ ಮುರಿದು ಹೋಗಿದ್ದಾವೆ ಗೊತ್ತಿಲ್ಲ, ಬೆರಳು ನೋಡಿ, ಬೆರಳೆಲ್ಲ ಹೇಗೆ ಸೊಟ್ಟಾಗ್ಬಿಟ್ಟಿದ್ದಾವೆ, ಕಲಾವಿದನ ಕೈ ಅಲ್ಲ, ಈ ಜನ್ಮದಲ್ಲಿ ಆಗೋಲ್ಲ ನಾನು ಅಂದ. ತಮ್ಮ ಅಣ್ಣನ ತ್ಯಾಗಕ್ಕೋಸ್ಕರ ಒಂದು ಕೈ ಚಿತ್ರ ತೆಗೆದಿದ್ದಾನೆ, ಪ್ರೇಯಿಂಗ್ ಹ್ಯಾಂಡ್ಸ್ ಅಂತ. ಅವು ಇಂಟರ್ನೆಟ್ಟಲ್ಲಿ ನೋಡಿದ್ರೆ ಸಿಗುತ್ತೆ, ಪ್ರೇಯಿಂಗ್ ಹ್ಯಾಂಡ್ಸ್ ಅಂತ. ಕೈ ಮುಗಿದು ನಮಸ್ಕಾರ ಮಾಡ್ತಿರೋವಂಥ 2 ಕೈ, ಎಲ್ಲ ಸೊಟ್ಟ ಬೆರಳು. ಎಲ್ಲರೂ ಕೇಳ್ತಾರೆ ಡ್ಯೂರರಿಗೆ, ಅದೊಂದು ಪೇಂಟಿಂಗ್ ಮಾರಲಿಲ್ಲ ಅವನು. ಅಲ್ಲಪ್ಪ, ಇಂಥ ಸೊಟ್ಟಪಟ್ಟ ಬೆರಳಿರುವಂಥ ಕೈ ಯಾಕೆ ತೆಗೆದೆ ನೀನು ಅಂತ. ಅವನು ಹೇಳ್ತಾನೆ, ನೋಡೋಕೆ ಅದು ಕುರೂಪ ಆಗಿರಬಹುದು, ಆದರೆ ಇದಕ್ಕಿಂತ ಸುಂದರವಾದ ಕೈಗಳನ್ನು ನಾನು ಜೀವನದಲ್ಲಿ ಕಾಣಲಿಲ್ಲ, ಆದರೆ ಇದೇ ಕೈಯಿಂದ ನಾನಿವತ್ತು ಕಲಾವಿದ ಆದದ್ದು ಅಂತ. ನನಗಿದು ಘಟನೆ ಯಾಕೆ ನೆನಪಾಯಿತು ಅಂದರೆ, ಇತ್ತೀಚೆಗೆ ನಾನೊಂದು ಕಾಲೇಜಿಗೆ ಹೋಗಿದ್ದೆ. ಅಲ್ಲಿ ಹೋದಾಗ ಮಕ್ಕಳಿಗೆ ಮುಂದೆ ಏನು ಮಾಡ್ತೀರಿ PUC ಆದಮೇಲೆ ಅಂತ ಕೇಳಿದೆ. ಎಲ್ಲರೂ ಒಂದೇ ಥರ ಉತ್ತರ, ಡಾಕ್ಟರ್ ಆಗ್ತೀವಿ, ಇಂಜಿನಿಯರ್ ಆಗ್ತೀವಿ, ಅಲ್ಲೊಬ್ಬರು ಚಾರ್ಟರ್ಡ್ ಅಕೌಂಟೆಂಟ್ ಆಗ್ತೀವಿ ಅಂದರು. ಅದು ಬಿಟ್ಟರೆ 3ನೇ ಆಯ್ಕೆ ಗೊತ್ತೇ ಇಲ್ಲಲ್ಲ ಈ ಮಕ್ಕಳಿಗೆ. ಭಾಳ ದುಃಖ ಆಯಿತು ನನಗೆ. ಅಪ್ಪ, ಬೇಕಾದಷ್ಟು ಅವಕಾಶಗಳಿದ್ದಾವಪ್ಪ. ಕೆಲವ್ರಿಗೆ ವಿಜ್ಞಾನ ಆಸಕ್ತಿ ಇಲ್ಲ, ಗಣಿತ ಬರೋಲ್ಲ, ಏನು ಮಾಡಲಿ ಅಂತ ಹುಡುಗರು ಕೇಳಿದರು. ಬೇಡಪ್ಪ, ಕಲಾಶಾಲೆಗೆ ಹೋಗಿ ಕಲಿ ಎಂದೆ. ನಾನು ಭಾಳ ದೊಡ್ಡ ಡ್ರಾಯಿಂಗ್ ಬರಲ್ಲ, ನನಗೆ ಬರಲ್ಲ, ನಿಜ, ಕಲಿಬೋದಲ್ಲ ಅಂತ ಹೇಳಿದೆ. ತಾವು ಮೊನ್ನೆ ಪೇಪರಲ್ಲಿ ನೋಡಿರಬೇಕು, MF ಹುಸೇನ್ ಅವ್ರದ್ದು ಒಂದು ಪೇಂಟಿಂಗು ಮೊನ್ನೆ 13 ಕೋಟಿಗೆ ಮಾರಾಟ ಆಗಿದೆ. ಇನ್ನೊಬ್ಬ ಕಲಾವಿದನ ಪೇಂಟಿಂಗು ಒಬ್ಬರು ಮನೆಯಿಂದ ಆಕ್ಷನ್ ಮಾಡಿದ್ದಾರೆ, 4.5 ಕೋಟಿ ರೂಪಾಯಿ ಒಂದು ಪೇಂಟಿಂಗ್. ನಮ್ಮ ತಲೆಯಲ್ಲಿ ಒಂದು ಭ್ರಮೆ ಇದೆ, ಕಲಾವಿದರು ಅಂದರೆ ಹುಚ್ಚುಚ್ಚಾರ ತಲೆ ಕೆರ್ಕೊಂಡು, ಗಡ್ಡ ಬಿಟ್ಕೊಂಡು, ಹೆಗಲಿಗೆ ಒಂದು ಚೀಲ ಹಾಕ್ಕೊಂಡು, ಕಾಲಿಗೆ ಚಪ್ಪಲಿ ಇಲ್ಲದೆ ರಸ್ತೆಯಲ್ಲಿ ರಂಗೋಲಿ ಹಾಕೋರು ಅಂತ. ಆ ಕಾಲ ಇಲ್ಲ ಸ್ವಾಮಿ, ಈಗ ಬಹಳ ಬದಲಿಯಾಗಿದೆ. ಯಾರಿಗಾದ್ರೂ ಆಸಕ್ತಿ ಇದ್ದರೆ ಬೆಂಗಳೂರಲ್ಲಿ ಚಿತ್ರಕಲಾ ಪರಿಷತ್ ಅಂತಿದೆ, ಅಭಿಮಾನ ಪಡುವಂಥ ಸಂಸ್ಥೆ ಅದು. ಇಡೀ ದಕ್ಷಿಣ ಭಾರತದಲ್ಲಿ ಅದು ಒಂದೇ ಇರುವಂಥದ್ದು. ಯಾರಿಗಾದ್ರೂ ಆಸಕ್ತಿ ಇದ್ದರೆ ಮಾಡಿ. ತಿರ್ಗಾ ಮುರುಗ ನನ್ನ ಜೀವನದಲ್ಲಿ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಇದು ಬಿಟ್ಟರೆ ಬೇರೆ ಗತಿ ಇಲ್ಲ ಅನ್ನೋಂಗೆ ಮಾಡಬೇಡಿ. ಕಲಾವಿದರಿಗೆ ದೊಡ್ಡ ಸ್ಥಾನ ಇದೆ, ಅದನ್ನು ಬಳಸ್ಕೊಳ್ಳಿ.